ಅದು ಮುಳುಗಡೆ ಸಂತ್ರಸ್ತರಿಗೆ ಅಂತ ನೀಡಿದ ತುಂಡು ಭೂಮಿ. ಅಲ್ಲಿ ಅವರು ಮನೆ ಮಾತ್ರ ಕಟ್ಟಿಸಬೇಕು. ಆದ್ರೆ ಅದೊಂದು ಜಾಗದಲ್ಲಿ ಸೂರು ನಿರ್ಮಾಣದ ಬದಲು ಮಸೀದಿ ಕಟ್ಟೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಎಲ್ಲಿ ಅಂದ್ರ ನಾವು ತೋರಿಸ್ತೀವಿ ಈ ಸ್ಟೋರಿ. ಮನೆ ಬದಲು ಮಸೀದಿ ನಿರ್ಮಾಣ ಆರೋಪ. ಹಿಂದೂ ಪರ ಸಂಘಟನೆಗಳು ಬಿಜೆಪಿಯಿಂದ ಆರೋಪ. ಅರ್ಧಂಬರ್ಧ ಕಟ್ಟಿರುವ ಕಟ್ಟಡ, ಪಕ್ಕದಲ್ಲೇ ಎಲ್ಲೆಂದರಲ್ಲಿ ಬಿದ್ದಿರುವ ವಸ್ತುಗಳು. ಸೂರು ನಿರ್ಮಾಣದ ಬದಲು ಮಸೀದಿ ಕಟ್ಟಲಾಗುತ್ತಿದೆ ಎಂಬ ಸುದ್ದಿ ಬಾಗಲಕೋಟೆಯಲ್ಲಿ ಹರಿದಾಡುತ್ತಿದೆ. ನವನಗರದ ಸೆಕ್ಟರ್ ನಂಬರ್ 16ರಲ್ಲಿ ಮನೆ ಕಟ್ಟಲು ಪಡೆದ ಜಾಗದಲ್ಲಿ ಮಸೀದಿ ಕಟ್ಟಲು ಮುಂದಾಗಿದ್ದಾರೆ ಎಂಬ ಸುದ್ದಿ ಚರ್ಚೆಗೆ ಗ್ರಾಸವಾಗಿದೆ. ಮನೆ ಜಾಗದಲ್ಲಿ ಮಸೀದಿ ಕಟ್ಟಲು ಅವಕಾಶ ಕೊಟ್ಟರೆ ಉಗ್ರ ಹೋರಾಟ ಮಾಡೋದಾಗಿ ಮುತಾಲಿಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸ್ನಾನ ಮಾಡಿ ಮಸೀದಿ ಕಟ್ಟುವಂತ ಪ್ರಯತ್ನದಲ್ಲಿದ್ದಾರೆ. ಈಗಾಗಲೇ ನಮ್ಮ ಕಡೆಯಿಂದ ಮತ್ತು ಅಲ್ಲಿಯ ನಾಗರಿಕರಿಂದ ಕಂಪ್ಲೇಂಟ್ ಹೋಗಿದೆ. ಇಮ್ಮಿಡಿಯೇಟ್ ನಿಲ್ಲಿಸಬೇಕು, ನಾನು ನಿಲ್ಲಿಸಬೇಕು, ಇಲ್ಲಾದರೆ ನಾವು ನುಗ್ಗಿ ಒಡೆದು ಹಾಕಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮನೆ ಅಂತೂ ತಗೊಂಡು ಮಸೀದಿ ಕಟ್ತೀರಿ. ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಬುಡ್ಡೆಸಾಬ್ ಅನ್ನೋರಿಗೆ ಮನೆ ಕಟ್ಟಲು ಜಾಗ ನೀಡಿತ್ತು. ಈ ಜಾಗದಲ್ಲಿ ಅರ್ಧಂಬರ್ಧ ಕಟ್ಟಡದ ಕುರುಹುಗಳಿವೆ. ಈ ಸ್ಥಳದಲ್ಲಿ ಈಗ ಮಸೀದಿ ಕಟ್ಟಲು ಅವಕಾಶ ನೀಡಬಾರದು ಅಂತ ಬಿಜೆಪಿ ಮುಖಂಡರು ಒತ್ತಾಯಿಸಿದ್ದಾರೆ. ತಕ್ಷಣ ಸರ್ಕಾರ ಎಚ್ಚೆತ್ತು ಇಲ್ಲಿ ಆಡಳಿತ ಮಂಡಳಿ ಯಾವ ಉದ್ದೇಶಕ್ಕಾಗಿ ಆ ನಿವೇಶನ ಕೊಡು ಮಾಡಲಾಗಿತ್ತೋ ಅದೇ ಉದ್ದೇಶಕ್ಕಾಗಿ ಅದನ್ನು ಉಪಯೋಗಿಸಿಕೊಳ್ಳುವಂತೆ ಅವರನ್ನು ರಿಸ್ಟ್ರಿಕ್ಟ್ ಮಾಡಬೇಕು ಅಂತೇಳಿ, ಇಲ್ಲವಾದರೆ ಅವರಿಗೆ ಅದರ ಮೂಲ ಉದ್ದೇಶಕ್ಕಾಗಿ ಬೆಳೆಸಿಕೊಳ್ಳುವ ಔಚಿತ್ಯ ಅವ್ರಿಗೆ ಇರಲಿಲ್ಲ, ಅದರ ಅವಶ್ಯಕತೆ ಇರಲಿಲ್ಲ ಅಂದರೆ ಆ ನಿವೇಶನ ವಾಪಸ್ ಮುಟ್ಗೋಲು ಹಾಕೊಂಡು ಬಿಡಲಿ. ಇದು ವಿವಾದದ ಸ್ವರೂಪ ಪಡೆಯುವ ಲಕ್ಷಣಗಳು ಕಾಣಿಸುತ್ತಿದೆ. ಈ ಬಗ್ಗೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಉತ್ತರ ನೀಡದೆ ಜಾರಿಕೊಳ್ತಿರೋದು ವಿಪರ್ಯಾಸವೇ ಸರಿ. ಸಿದ್ದು ದುತ್ತರಗಾಂವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಅದು ಮುಳುಗಡೆ ಸಂತ್ರಸ್ತರಿಗೆ ಅಂತ ನೀಡಿದ ತುಂಡು ಭೂಮಿ. ಅಲ್ಲಿ ಅವರು ಮನೆ ಮಾತ್ರ ಕಟ್ಟಿಸಬೇಕು. ಆದ್ರೆ ಅದೊಂದು ಜಾಗದಲ್ಲಿ ಸೂರು ನಿರ್ಮಾಣದ ಬದಲು ಮಸೀದಿ ಕಟ್ಟೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಎಲ್ಲಿ ಅಂದ್ರ ನಾವು ತೋರಿಸ್ತೀವಿ ಈ ಸ್ಟೋರಿ. ಮನೆ ಬದಲು ಮಸೀದಿ ನಿರ್ಮಾಣ ಆರೋಪ. ಹಿಂದೂ ಪರ ಸಂಘಟನೆಗಳು ಬಿಜೆಪಿಯಿಂದ ಆರೋಪ. ಅರ್ಧಂಬರ್ಧ ಕಟ್ಟಿರುವ ಕಟ್ಟಡ, ಪಕ್ಕದಲ್ಲೇ ಎಲ್ಲೆಂದರಲ್ಲಿ ಬಿದ್ದಿರುವ ವಸ್ತುಗಳು. ಸೂರು ನಿರ್ಮಾಣದ ಬದಲು ಮಸೀದಿ ಕಟ್ಟಲಾಗುತ್ತಿದೆ ಎಂಬ ಸುದ್ದಿ ಬಾಗಲಕೋಟೆಯಲ್ಲಿ ಹರಿದಾಡುತ್ತಿದೆ. ನವನಗರದ ಸೆಕ್ಟರ್ ನಂಬರ್ 16ರಲ್ಲಿ ಮನೆ ಕಟ್ಟಲು ಪಡೆದ ಜಾಗದಲ್ಲಿ ಮಸೀದಿ ಕಟ್ಟಲು ಮುಂದಾಗಿದ್ದಾರೆ ಎಂಬ ಸುದ್ದಿ ಚರ್ಚೆಗೆ ಗ್ರಾಸವಾಗಿದೆ. ಮನೆ ಜಾಗದಲ್ಲಿ ಮಸೀದಿ ಕಟ್ಟಲು ಅವಕಾಶ ಕೊಟ್ಟರೆ ಉಗ್ರ ಹೋರಾಟ ಮಾಡೋದಾಗಿ ಮುತಾಲಿಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸ್ನಾನ ಮಾಡಿ ಮಸೀದಿ ಕಟ್ಟುವಂತ ಪ್ರಯತ್ನದಲ್ಲಿದ್ದಾರೆ. ಈಗಾಗಲೇ ನಮ್ಮ ಕಡೆಯಿಂದ ಮತ್ತು ಅಲ್ಲಿಯ ನಾಗರಿಕರಿಂದ ಕಂಪ್ಲೇಂಟ್ ಹೋಗಿದೆ. ಇಮ್ಮಿಡಿಯೇಟ್ ನಿಲ್ಲಿಸಬೇಕು, ಇಲ್ಲಾದರೆ ನಾವು ನುಗ್ಗಿ ಒಡೆದು ಹಾಕಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮನೆ ಅಂತೂ ತಗೊಂಡು ಮಸೀದಿ ಕಟ್ತೀರಿ. ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಬುಡ್ಡೆಸಾಬ್ ಅನ್ನೋರಿಗೆ ಮನೆ ಕಟ್ಟಲು ಜಾಗ ನೀಡಿತ್ತು. ಈ ಜಾಗದಲ್ಲಿ ಅರ್ಧಂಬರ್ಧ ಕಟ್ಟಡದ ಕುರುಹುಗಳಿವೆ. ಈ ಸ್ಥಳದಲ್ಲಿ ಈಗ ಮಸೀದಿ ಕಟ್ಟಲು ಅವಕಾಶ ನೀಡಬಾರದು ಅಂತ ಬಿಜೆಪಿ ಮುಖಂಡರು ಒತ್ತಾಯಿಸಿದ್ದಾರೆ. ತಕ್ಷಣ ಸರ್ಕಾರ ಎಚ್ಚೆತ್ತು ಇಲ್ಲಿ ಆಡಳಿತ ಮಂಡಳಿ ಯಾವ ಉದ್ದೇಶಕ್ಕಾಗಿ ಆ ನಿವೇಶನ ಕೊಡು ಮಾಡಲಾಗಿತ್ತೋ ಅದೇ ಉದ್ದೇಶಕ್ಕಾಗಿ ಅದನ್ನು ಉಪಯೋಗಿಸಿಕೊಳ್ಳುವಂತೆ ಅವರನ್ನು ರಿಸ್ಟ್ರಿಕ್ಟ್ ಮಾಡಬೇಕು ಅಂತೇಳಿ, ಇಲ್ಲವಾದರೆ ಅವರಿಗೆ ಅದರ ಮೂಲ ಉದ್ದೇಶಕ್ಕಾಗಿ ಬೆಳೆಸಿಕೊಳ್ಳುವ ಔಚಿತ್ಯ ಅವ್ರಿಗೆ ಇರಲಿಲ್ಲ, ಅದರ ಅವಶ್ಯಕತೆ ಇರಲಿಲ್ಲ ಅಂದರೆ ಆ ನಿವೇಶನ ವಾಪಸ್ ಮುಟ್ಗೋಲು ಹಾಕೊಂಡು ಬಿಡಲಿ. ಇದು ವಿವಾದದ ಸ್ವರೂಪ ಪಡೆಯುವ ಲಕ್ಷಣಗಳು ಕಾಣಿಸುತ್ತಿದೆ. ಈ ಬಗ್ಗೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಉತ್ತರ ನೀಡದೆ ಜಾರಿಕೊಳ್ತಿರೋದು ವಿಪರ್ಯಾಸವೇ ಸರಿ. ಸಿದ್ದು ದುತ್ತರಗಾಂವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಅದು ಮುಳುಗಡೆ ಸಂತ್ರಸ್ತರಿಗೆ ಅಂತ ನೀಡಿದ ತುಂಡು ಭೂಮಿ. ಅಲ್ಲಿ ಅವರು ಮನೆ ಮಾತ್ರ ಕಟ್ಟಿಸಬೇಕು. ಆದ್ರೆ ಅದೊಂದು ಜಾಗದಲ್ಲಿ ಸೂರು ನಿರ್ಮಾಣದ ಬದಲು ಮಸೀದಿ ಕಟ್ಟೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಎಲ್ಲಿ ಅಂದ್ರ ನಾವು ತೋರಿಸ್ತೀವಿ ಈ ಸ್ಟೋರಿ. ಮನೆ ಬದಲು ಮಸೀದಿ ನಿರ್ಮಾಣ ಆರೋಪ. ಹಿಂದೂ ಪರ ಸಂಘಟನೆಗಳು ಬಿಜೆಪಿಯಿಂದ ಆರೋಪ. ಅರ್ಧಂಬರ್ಧ ಕಟ್ಟಿರುವ ಕಟ್ಟಡ, ಪಕ್ಕದಲ್ಲೇ ಎಲ್ಲೆಂದರಲ್ಲಿ ಬಿದ್ದಿರುವ ವಸ್ತುಗಳು.
ಸೂರು ನಿರ್ಮಾಣದ ಬದಲು ಮಸೀದಿ ಕಟ್ಟಲಾಗುತ್ತಿದೆ ಎಂಬ ಸುದ್ದಿ ಬಾಗಲಕೋಟೆಯಲ್ಲಿ ಹರಿದಾಡುತ್ತಿದೆ. ನವನಗರದ ಸೆಕ್ಟರ್ ನಂಬರ್ 16ರಲ್ಲಿ ಮನೆ ಕಟ್ಟಲು ಪಡೆದ ಜಾಗದಲ್ಲಿ ಮಸೀದಿ ಕಟ್ಟಲು ಮುಂದಾಗಿದ್ದಾರೆ ಎಂಬ ಸುದ್ದಿ ಚರ್ಚೆಗೆ ಗ್ರಾಸವಾಗಿದೆ. ಮನೆ ಜಾಗದಲ್ಲಿ ಮಸೀದಿ ಕಟ್ಟಲು ಅವಕಾಶ ಕೊಟ್ಟರೆ ಉಗ್ರ ಹೋರಾಟ ಮಾಡೋದಾಗಿ ಮುತಾಲಿಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸ್ನಾನ ಮಾಡಿ ಮಸೀದಿ ಕಟ್ಟುವಂತ ಪ್ರಯತ್ನದಲ್ಲಿದ್ದಾರೆ. ಈಗಾಗಲೇ ನಮ್ಮ ಕಡೆಯಿಂದ ಮತ್ತು ಅಲ್ಲಿಯ ನಾಗರಿಕರಿಂದ ಕಂಪ್ಲೇಂಟ್ ಹೋಗಿದೆ. ಇಮ್ಮಿಡಿಯೇಟ್ ನಿಲ್ಲಿಸಬೇಕು, ನಾನು ನಿಲ್ಲಿಸಬೇಕು, ಇಲ್ಲಾದರೆ ನಾವು ನುಗ್ಗಿ ಒಡೆದು ಹಾಕಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮನೆ ಅಂತೂ ತಗೊಂಡು ಮಸೀದಿ ಕಟ್ತೀರಿ. ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಬುಡ್ಡೆಸಾಬ್ ಅನ್ನೋರಿಗೆ ಮನೆ ಕಟ್ಟಲು ಜಾಗ ನೀಡಿತ್ತು. ಈ ಜಾಗದಲ್ಲಿ ಅರ್ಧಂಬರ್ಧ ಕಟ್ಟಡದ ಕುರುಹುಗಳಿವೆ. ಈ ಸ್ಥಳದಲ್ಲಿ ಈಗ ಮಸೀದಿ ಕಟ್ಟಲು ಅವಕಾಶ ನೀಡಬಾರದು ಅಂತ ಬಿಜೆಪಿ ಮುಖಂಡರು ಒತ್ತಾಯಿಸಿದ್ದಾರೆ. ತಕ್ಷಣ ಸರ್ಕಾರ ಎಚ್ಚೆತ್ತು ಇಲ್ಲಿ ಆಡಳಿತ ಮಂಡಳಿ ಯಾವ ಉದ್ದೇಶಕ್ಕಾಗಿ ಆ ನಿವೇಶನ ಕೊಡು ಮಾಡಲಾಗಿತ್ತೋ ಅದೇ ಉದ್ದೇಶಕ್ಕಾಗಿ ಅದನ್ನು ಉಪಯೋಗಿಸಿಕೊಳ್ಳುವಂತೆ ಅವರನ್ನು ರಿಸ್ಟ್ರಿಕ್ಟ್ ಮಾಡಬೇಕು ಅಂತೇಳಿ, ಇಲ್ಲವಾದರೆ ಅವರಿಗೆ ಅದರ ಮೂಲ ಉದ್ದೇಶಕ್ಕಾಗಿ ಬೆಳೆಸಿಕೊಳ್ಳೋ ಔಚಿತ್ಯ ಅವ್ರಿಗೆ ಇರಲಿಲ್ಲ, ಅದರ ಅವಶ್ಯಕತೆ ಇರಲಿಲ್ಲ ಅಂದರೆ ಆ ನಿವೇಶನ ವಾಪಸ್ ಮುಟ್ಗೋಲು ಹಾಕೊಂಡು ಬಿಡಲಿ. ಇದು ವಿವಾದದ ಸ್ವರೂಪ ಪಡೆಯುವ ಲಕ್ಷಣಗಳು ಕಾಣಿಸುತ್ತಿದೆ. ಈ ಬಗ್ಗೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಉತ್ತರ ನೀಡದೆ ಜಾರಿಕೊಳ್ತಿರೋದು ವಿಪರ್ಯಾಸವೇ ಸರಿ. ಸಿದ್ದು ದುತ್ತರಗಾಂವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.